ಇವಾಗ ಒಂದು ಕ್ರೇಜಿಯಸ್ಟ್ ಥಿಂಗ್ ಎವರ್ ಏನೋ ಒಂದು ಅಡ್ವೆಂಚರ್ ಮಾಡಕ್ಕೆ ಬಂದಿದ್ದೀವಿ. ಏನು ಮಾಡಕ್ಕೆ ಬಂದಿದ್ದೀವಿ? ಇವಾಗ ತೋರ್ಸಕ್ಕ ನೋಡ್ರು ನಿಧಾನ ಕೊಂಡ್ರು. ಬಂತು ನಿಮ್ಮ ಅಪ್ಪಗೆ ಅದು ಹಾಟ್ ಇದ್ದೀರ ಬಿಡಿ ನೀವು ಎಂದು ಎಕ್ಸ್ಪ್ರೆಷನ್ ನೋಡಬೇಕು. ಹೆಂಗಾಯ್ತು ರಸಮ್? ಸೂಪರ್. ಹೊರಟ್ವಿ ನಾವು ಇವಾಗ ಟ್ರೈನಲ್ಲಿ. ಎಷ್ಟು ಸ್ಪೇಸಿಯಸ್ ಜಾಗ ನಮ್ಗೆ ಮಾತ್ರ. ಗೈಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವೆರಿ ಇಂಪ್ರಾಂಪ್ಟು ವೇನಲ್ಲಿ ನಾನು ವ್ಲಾಗ್ನ ಎಂಡ್ ಮಾಡಿದೆ. ಯಾಕಂದರೆ ಎಲ್ಲೂ ನಮಗೆ ಸೀರೆನೇ ಸಿಗ್ತಾ ಇರಲಿಲ್ಲ ಆ್ಯಂಡ್ ತುಂಬಾ ಸುಸ್ತಾಗೋಗಿತ್ತು. ಮನೆಗೆ ಹೋಗ್ಬಿಡೋಣ ಅಂತ ವ್ಲಾಗ್ ಅಲ್ಲೇ ಎಂಡ್ ಮಾಡಿಬಿಟ್ಟೆ. ಆ್ಯಂಡ್ ಇವತ್ತು ನಾವು ಬಂದಿದ್ದೀವಿ ಆನ್ ಅ ಸಂಡೇ ಮಾರ್ನಿಂಗ್ ಕಬ್ಬನ್ ಪಾರ್ಕ್ಗೆ. ಎಲ್ಲರೂ ಬೆಳಗ್ಗೆ ಎದ್ದು ಇಲ್ಲಿ ಬಂದು ಆಮೇಲೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ನಾವು ಚೆನ್ನಾಗಿ ಗಡತ್ತಾಗಿ ಮನೇಲಿ ಚಿಕನ್ ಬಿರಿಯಾನಿ ತಿಂದ್ಕೊಂಡು ಇವಾಗ ಬಂದಿದ್ದೀವಿ. ನಾವು ಆಲ್ಮೋಸ್ಟ್ 10:30. ಸೊ ನಾವು ಬಂದಾಗ ಡಾಗ್ ಪಾರ್ಕಲ್ಲಿ ಏನೂ ಇರಲ್ಲ, ಡಾಗ್ಸ್ ಎಲ್ಲ ಹೊಟ್ಟೋಗಿರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಇಷ್ಟು ಡಾಗ್ಸ್ ಇದೆ. ನನ್ನ ಹಿಂದೆ ಎಷ್ಟು ಡಾಗ್ಸ್ ನೋಡ್ತಿದ್ದೀರಾ ಅಷ್ಟೆಲ್ಲ ಇದೆ. ಸೊ ಆರ್ಯ ಮೋಸ್ಟ್ ಎಕ್ಸೈಟೆಡ್ ಆಗಿದ್ದ. ನಾನು ಬಂದಿದ್ದ ದಿನವೇ ಹೇಳ್ಬಿಟ್ಟೆ ಡಾಗ್ ಪಾರ್ಕ್ ಹೋಗೋಣ, ಡಾಗ್ ಎಲ್ಲ ಇರುತ್ತಲ್ಲಿ ಮಾತಾಡಿಸ್ಬೋದು ಅಂತ. ಅವನು ಬೆಳಗ್ಗೆ ಕಣ್ಣು ಬಿಡೋಕ್ಕೆ ಮುಂಚೆನೇ ಅಕ್ಕನ ಎಕ್ಸಮ್ಮ ಅಂತ ಕೇಳ್ತಾ ಇದ್ದಂತೆ. ಅವನಿಗೋಸ್ಕರನೇ ಬಂದಿದ್ದೀವಿ. ಇಲ್ಲಿರೋ ಡಾಗ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ನಾವು ಇವತ್ತು ಟಾಯ್ ಟ್ರೈನಲ್ಲಿ ಹೋಗೋಣ. ಎಷ್ಟೊಂದು ವರ್ಷ ಆಗೋಗಿದೆ ನಾನು ಬಾಲ್ ಭವನ್ಗೆ ಹೋಗಿ. ಇವತ್ತು ಹೋಗೋಣ ಬನ್ನಿ. ಇವಾಗ ಡಾಗೀಸ್ನೆಲ್ಲ ಮಾತಾಡ್ಸೋಣ ಇಲ್ಲಿರೋದು. ಇಷ್ಟು ಕ್ಯೂಟಾಗಿ ಕುಡಿಸ್ತವ್ರೆ ಬಾಟ್ಲಲ್ಲಿ ಅಂತ ಖುಷಿ ಪಡು. ಬಟ್ಲು ತಂದು ಕುಡಿಸ್ಬೇಕಾದ್ರೆ ಇನ್ನೂ ತೃಪ್ತಿ. ರೂಢಿ ಮಾಡಿರ್ತಾರೆ. ಡಾಗ್ ಪಾರ್ಕ್ ಬಂದು ನಾವು ಸ್ವೀಟಿ ಥರ ಒಂದು ಡಾಗಿನ ನೋಡಿದ್ದೀವಿ ನೋಡಿ. ಚೆನ್ನಾಗಿತ್ತಮ್ಮ ಸ್ವೀಟಿ ಥರ ಇರೋ ಡಾಗಿ. ಸ್ವೀಟಿನ ಕರ್ಕೊಂಬಂದಿಲ್ಲ ಅಂತ ನಮ್ಮ ಮಮ್ಮಿಗೆ ಸ್ವಲ್ಪ ಉರಿ. ಸೂರ ಬಂದು ಮಗನ ಕರ್ಕೊಂಬರ್ತೀನಿ. ಆಟೋ ಬುಕ್ ಮಾಡ್ತೀನಿ, ಹೋಗಿ ಕರ್ಕೊಂಡು ಹೋಗಿ ಮಾಡು. ಹೋಗಿ ಕರ್ಕೊಂಬ. ಇಲ್ಲಿರೋ ಡಾಗಿಗಳನ್ನ ನೋಡ್ತಾ ಇದ್ರೆ ಆಟ ಆಡಿಸ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅಂತ ಅನ್ಸುತ್ತೆ. ಯೂಶಲಿ ನಾವು ಯಾರ ಮನೆ ಹತ್ರನೂ ಕಟ್ಟಾಕಿದ್ರು ಈ ಥರ ಹೋಗಿ ಮಾತಾಡ್ಸೋಕ್ಕಾಗಲ್ಲ. ಬಟ್ ಇಲ್ಲಿ ಅವ್ರೇನು ಮೈಂಡೇ ಮಾಡೋಲ್ಲ. ಸುಮ್ಮನೆ ಪೆಟ್ ಮಾಡಿಸ್ಕೋತಾರೆ, ಮಾತಾಡ್ಸ್ಕೋತಾರೆ. ವೆರಿ ವೆರಿ ಸ್ವೀಟ್ ಜಾಗ. ಯಾಕೆ ಹೇಳಿ ಎಲ್ಲ ಡಾಗೀಸು ಇಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಇರ್ತಾರಲ್ಲ, ಅದಕ್ಕೆ ಅವರು ಒಂಥರ ವೈಲೆಂಟ್ ಮೂಡಲ್ಲಿರಲ್ಲ ಅಂತ. ಇಷ್ಟ ಆಯ್ತಾ ರೀ ನಿಮಗೆ ಡಾಗ್ ಪಾರ್ಕು? ಅದೇ ಹೇಳ್ತಾ ಇದ್ದೀನಿ, ಸ್ಯಾಟರ್ಡೆ ಹತ್ತುಬಿಡು ಬಸ್ನ, ಸಂಡೇ ಬರೋಣ ಈ ಪಾರ್ಕ್ಗೆ ಅಂತ. ಸ್ವೀಟಿನ ಕರ್ಕೊಂಬರ್ಬೇಕಾಗಿತ್ತಲ್ಲ. ಬಿಸಿಲು ಜಾಸ್ತಿ ಅಂತ ನಾವು ಊಟ ಮಾಡಿಸಿ ನಿದ್ದೆ ಮಾಡಿಸಿ ಮನೇಲಿ ಬಂದ್ಬಿಟ್ಟು. ಬಟ್ ಕರ್ಕೊಂಬರ್ಬೇಕಾಗಿತ್ತಂತ ಇವಾಗ ಅನಿಸ್ತಾ ಇದೆ. ನಾವು ಯಾವತ್ತೂ ಕಬ್ಬನ್ ಪಾರ್ಕ್ ಎಷ್ಟೊಂದು ಸಲ ಬಂದು ಲೈಬ್ರರಿಗೆ ಹೋಗಿಲ್ಲ. ಇವತ್ತು ಈ ಲೈಬ್ರರಿಗೆ ಹೋಗಿ ನೋಡ್ಕೊಂಡೇ ಬಂದ್ಬಿಡೋಣ. ನಿಮಗೂ ತೋರಿಸ್ತೀನಿ ಹೇಗಿದೆ ಲೈಬ್ರರಿ ಅಂತ, ನೀವು ಯಾರು ಹೋಗಿಲ್ಲ ಅಂದರೆ. ಲೆಟ್ಸ್ ಗೋ. ಕತ್ ಮೇಲೆ ನೋಡು, ಇಲ್ಲಿ ಹೆಗ್ಲ ಮೇಲೆ ವೈಟ್ ಕಲರ್ ಬೇಕು. ಅಲ್ಲಿ ನೋಡಿ ಗುಬ್ಬಿ ಥರದ್ದೇ ಒಂದು ನಾಯಿ, ಗುಬ್ಬಿ ಥರದ್ದೇ ಒಂದು ಡಾಗಿ. ಅಷ್ಟೇ ಕರ್ಕೊಬರ್ಬೇಕಾಗಿತ್ತು. ನೆಕ್ಸ್ಟ್ ಸಂಡೇ ಮೇ ಬಿ. ಇದೆರಡು ಶಿಡ್ಸು ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಒಂದು ವೈಟ್ ವಿತ್ ಬ್ರೌನ್, ಇನ್ನೊಂದು ವೈಟು. ಇಲ್ಲೊಂದಿದೆ ನೋಡಿ, ಅದು ಚೌಚೌ ಅಂತ ಅದ್ರ ಹೆಸರು. ಪಕ್ಕಾ ಟೆಡಿ ಬೇರ್ ಥರ ಇರುತ್ತೆ ಅದು. ಇನ್ನೊಂಚೂರು ಬೆಳಿಬೇಕು, ಇನ್ನೂ ಚಿಕ್ಕ ಡಾಗಿ. ಬಟ್ ಬೆಳೆದ ಮೇಲೆ ಯಾರು ಇವ್ರು ಅಡ್ಡಾಟ ಬರ್ತಾರೆ. ಬಟ್ ಹಾಂ ಇದಲ್ವಾ. ಬಟ್ ಬೆಳೆದ ಮೇಲೆ ಲಿಟ್ರಲಿ ಟೆಡಿ ಬೇರ್ ಥರ ಇರುತ್ತೆ. ಬ್ರೌನಾ ವೈಟ್ ಆ್ಯಂಡ್ ಬ್ಲ್ಯಾಕ್. ಅವರು ಇನ್ನೂ ಪ್ರಾಕ್ಟೀಸ್ ಮಾಡಿಸ್ತಾವ್ರೆ. ಹಾಂ ಅಯ್ಯೋ ಏನು ಸಕಾಲಾಯ್ತಲ್ಲ. ಅಕ್ಕ ಇಷ್ಟು ವರ್ಷ ಈ ಕಬ್ಬನ್ ಪಾರ್ಕ್ ಬಂದು ನಾನು ಒಂದು ಸಲನೂ ಹೋಗಿಲ್ಲ ಕಣಕ್ಕ ಲೈಬ್ರರಿಗೆ. ಇದೇ ಫಸ್ಟ್ ಟೈಮ್.
ನೋಡಿ ನಮ್ಮ ಆಂಟಿ ಬರಬೇಕಾಗಿತ್ತು ಲೈಬ್ರರಿಗೆ ಹೋಗೋಕ್ಕೆ. ಹಾಂ, ಜಂಗಳಿಗೆ ಗೊತ್ತಾಗಬೇಕು ಆಂಟಿ ಅಂತ, ನಾವು ಕರೆಯೋದು ಅಕ್ಕ ಅಂತ. ನಿಮ್ಮಲ್ಲಿ ಯಾರಾದರೂ ಲೈಬ್ರರಿ ನೋಡಿಲ್ಲ ಅಂತಂದರೆ ಇವತ್ತು ನಿಮಗೊಂದು ದರ್ಶನ ಲೈಬ್ರರಿದು. ಒಳಗಡೆ ಎಂಟರ್ ಆಗಿ ನೋಡಿದ ತಕ್ಷಣ ಐ ವಾಸ್ ಜಸ್ಟ್ ಶುಕ್. ಐ ಮೀನ್, ಓ ಮೈ ಗಾಡ್, ನಿಜವಾಗ್ಲೂ ಸ್ಟೇಟ್ ಲೈಬ್ರರಿ ಇಷ್ಟು ದೊಡ್ಡದಾಗಿದೆಯಾ? ನಾನು ಫುಲ್ ಶಾಕಲ್ಲಿದ್ದೆ, ಅಷ್ಟು ಚೆನ್ನಾಗಿತ್ತು ಲೈಬ್ರರಿ. ಅಗ್ರಿಕಲ್ಚರಿಂದ ಹಿಡಿದು ಲಿಟ್ರೇಚರ್ವರೆಗೂ, ನಾವೆಲ್, ಯಾವ ಥರ ಬುಕ್ ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಲಿ, ಎಲ್ಲ ಥರದ ಬುಕ್ಸ್ ಇದೆ. ಆ್ಯಂಡ್ ವೆರಿ ಫ್ಯೂ ಪೀಪಲ್ ಅಲ್ಲಿ ಕೂತ್ಕೊಂಡು ಓದ್ತಾಯಿದ್ರು. ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಲೈಬ್ರರಿ. ಸ್ಟೇಟ್ ಲೈಬ್ರರಿ ಅಂತೂ ಸಕ್ಕದಾಗಿತ್ತು. ಏನು ಥರದ ಬುಕ್, ಎಜುಕೇಷ್ನಲ್ ಬೇಕಾ, ಫಿಕ್ಷನಲ್ ಬೇಕಾ, ಎಲ್ಲ ಥರದ ಬುಕ್ಸ್ ಇತ್ತು. ಸಕ್ಕದಾಗಿತ್ತು ನೋಡೋಕ್ಕೆ. ಅಲ್ಲಿಂದ ಆಚೆ ಬಂದು ಬಾಲ್ ಭವನ್ಗೆ ಹೋಗೋಣ ಅಂತ ಮ್ಯಾಪ್ ಹಾಕಿದ್ರೆ ಆಲ್ಮೋಸ್ಟ್ 850 ಮೀಟರ್ಸ್ ತೋರಿಸ್ತಾಯಿತ್ತು. ನಡೀತಾನೇ ಇದ್ದೀವಿ, ಪಾಸ್ಟ್ 20 ಮಿನಿಟ್ಸಿಂದ ನಡೀತಾನೇ ಇದ್ದೀವಿ. ದಾರಿ ಅಂತೂ ಸಿಗ್ತಾಯಿಲ್ಲ. ಆ್ಯಂಡ್ ಇವಾಗ ಬಾಲ್ ಭವನ್ ಹತ್ತತ್ರ ಬರುವಾಗ ಒಂದು ಟ್ರೈನ್ ಸೌಂಡ್ ಕೇಳಿಸ್ತು. ಓಕೆ, ವಿ ಆರ್ ಇನ್ ದ ರೈಟ್ ರೂಟ್ ಅಂತ ಅನ್ನಿಸ್ತು. ಇಲ್ಲೊಂದು ಗೇಟ್ ಇದೆ, ಆದರೆ ಇಲ್ಲಿ ಯಾರೂ ಒಳಗಡೆ ಹೋಗ್ತಾಯಿಲ್ಲ. ಇನ್ನೂ 450 ಮೀಟರ್ಸ್ ನಡ್ಕೊಂಡು ಹೋಗಬೇಕು. ಈ ಬಿಸಿಲಲ್ಲಿ ಸಾಕಾಗಿ ಹೋಗುತ್ತಪ್ಪ. ಅರ್ಲಿ ಮಾರ್ನಿಂಗ್ ಬಂದರೆ ಇದು ತೆಗ್ದಿರಲ್ಲ. ಏನು ಮಾಡೋದು, ಇವಾಗಿನ್ನ ಒಂದಷ್ಟು ದೂರ ನಡ್ಕೊಂಡು ಹೋದ್ಮೇಲೆ ಬಾಲ್ ಭವನ್ ಒಳಗಡೆ ಹೋಗೋಣ ನಾವು. ಇದೊಂದು ಎಂಟ್ರಿ ಸಿಕ್ತು, ಆದರೆ ಇದು ಓಪನ್ ಮಾಡಲ್ವಂತೆ, ಬರೀ ಎಕ್ಸಿಟ್ ಅಂತೆ. ಸೊ ಅಲ್ಲಿ ನೋಡಿ, ಎವ್ರಿ ಮಂಡೇ ಆ್ಯಂಡ್ ಸೆಕೆಂಡ್ ಟ್ಯೂಸ್ಡೇ ಆಫ್ ಹಾಲಿಡೇ ಅಂತೆ. ಎಂಟ್ರೆನ್ಸ್ ಗೇಟ್ ಇನ್ನು 100 ಮೀಟರ್ಸಲ್ಲಿದೆ ಅಂತ ಹಾಕಿದ್ದಾರೆ. ವೆಹಿಕಲ್ಸ್ ನಾಟ್ ಅಲೌಡ್. ದೀಸ್ ಆರ್ ಆಲ್ ದ. ಹಾಂ, ಕೆನ್ ಯು ಹಿಯರ್ ಟ್ರೈನ್ ಸೌಂಡ್ ಬರ್ತಾ ಇದೆ. ಇಲ್ಲಿ ಹೋಗುತ್ತೆ ಇವಾಗ ಟ್ರೈನ್. ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು ಚಿಕ್ಕ ಬುಕ್ಕು. ಫೈನಲಿ ಹಿಯರ್ ವಿ ಆರ್ ಅಟ್ ದ ಎಂಟ್ರೆನ್ಸ್. ವಿ ಹ್ಯಾವ್ ಜಸ್ಟ್ ಎಂಟರ್ಡ್ ಬಾಲ್ ಭವನ್. ಇವಾಗ ಇಲ್ಲಿ ಟಿಕೆಟ್ ತೊಗೊಂಡಿದ್ದೀವಿ. ಇದು ಏನೇನಂತ ತೋರಿಸ್ತೀನಿ. ಎಂಟ್ರೆನ್ಸ್ಗೆ ಒಬ್ರಿಗೆ 20 ರೂಪಾಯಿ, 10 ವರ್ಷದಿಂದ ಕೆಳಗಡೆ ಇದ್ದರೆ ಫ್ರೀ. ಟ್ರೈನ್ಗೆ ಒಬ್ರಿಗೆ 30 ರೂಪಾಯಿ, ಬೋಟಿಂಗ್ಗೆ ಒಬ್ರಿಗೆ 30 ರೂಪಾಯಿ. ಸೊ ಇದೆಲ್ಲ ಟಿಕೆಟ್ ಒಟ್ಟಿಗೆ ತೊಗೊಂಡ್ಬಿಟ್ವಿ ನಾವು. ಆ್ಯಂಡ್ ಇವಾಗ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ, ಟ್ರೈನ್ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು. ಎಷ್ಟು ರಶ್ ಇದ್ದಾರೆ ಗೊತ್ತಾ? ಈ ಟ್ರೈನ್ ಮುಗಿಯೋಷ್ಟೊತ್ತಿಗೆ ಒಂದು ಗಂಟೆ ಆಗೋಗುತ್ತೆ ಅನಿಸುತ್ತೆ. ಊಟ ಟೈಮ್ ಆಗೋಗುತ್ತೆ. ಎಷ್ಟು ಜನ ಇದ್ದಾರೆ, look at the peoples. ಅಲ್ಲಿಂದ ಆಚೆ ಬಂದರೆ ಆಯಿತು. ಇಲ್ಲೋಗಿ 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 ಅಲ್ಲಿ ಹತ್ತದೆ. ಇವಾಗ ನೋಡಿ ಎಷ್ಟು ರಶ್ ಆಗಿದ್ದಾರೆ. ನಾವು ಆಲ್ರೆಡಿ ಬಂದು ಇವಾಗ ಕುತ್ಕೊಂಡು ಟ್ರೈನ್ ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ಟ್ರೈನಲ್ಲಿ ನಾವೇ ಹೋಗೋದು. ಲಾಸ್ಟ್ ಬಂತು ಬಂತು. ಬೇಗ ಬೇಗ ಬನ್ನಿ ಅಂದರೆ ಮುಂದೆ ಬರೋದೇ ಇಲ್ಲ. ಅವರಿಬ್ರು ನೋಡಿ, ನಾವೆಲ್ಲ ಕೂತ್ಕೊಂಡು ಅವರಿಬ್ರೆಲ್ಲೋ ಕೂತ್ಕೊಂಡಿದ್ದಾರೆ. ಹಂಗೆ ಆಗಬೇಕು, ಹಂಗೆ ಆಗಬೇಕು. ಹೊರಟ್ವಿ ನಾವು ಇವಾಗ ಟ್ರೈನಲ್ಲಿ. ಎಷ್ಟು ಸ್ಪೇಸಿಯಸ್ ಜಾಗ, ನಮ್ಗೆ ಮಾತ್ರ ನೋಡಿ. ಹಿಂಗೆ ಇಬ್ರು ಫೋಟೋ ತಗೋತಾವ್ರಲ್ಲಿ. ಇಲ್ಲೇ ನಾವು ಬೋಟಿಂಗ್ ಮಾಡಕ್ ಬರ್ತೀವಲ್ಲಿ. ಯಾರೋ ಮಾಡ್ತಾವ್ರೆ. ಅದೇನೆ ಅವ್ರಲ್ವಾ? ಚೆನ್ನಾಗಿತ್ತ ಚೆನ್ನಾಗಿತ್ತಾ? ಹುಗ್ಲಿ ಚೆನ್ನಾಗಿತ್ತೇನೋ ರೋಹನ್ಜಿ? ಅದೊಂದೇ ಬೇಜಾರು. ಅವರು ಇಲ್ಲಿ ಕುತ್ಕೊಂಡಿದ್ರೆ ಮಸ್ತ್ ಮಜಾ ಮಾಡ್ಬೋದಾಗಿತ್ತು, ಒಳ್ಳೊಳ್ಳೆ ಫೋಟೋಸ್ ತೊಗೋಬೋದಾಗಿತ್ತು. ಏನು ಮಾಡೋಕ್ಕಾಗಲ್ಲ. ಅವರಲ್ಲಿ ಫೋಟೋ ತೊಗೋತಾರೆ, ನಾವಿಲ್ಲಿ ಫೋಟೋ ತೊಗೋತಾ ಇದ್ದೀವಿ.
ನಾನು ಯಾವಾಗ ಲಾಸ್ಟ್ ಟೈಮ್ ಬಾಲ್ಭವನ್ ಬಂದಿದೆ ಅಂತ ನಂಗೆ ನೆನಪೇ ಇಲ್ಲ, ತುಂಬ ವರ್ಷಗಳ ಹಿಂದೆ ಬಂದಿದೆ. ಆ್ಯಂಡ್ ಆವಾಗಲೂ ಕೂಡ ಟಾಯ್ ಟ್ರೈನಲ್ಲಿ ಹೋಗಿದ್ದೆ. ಆ್ಯಂಡ್ ದಿಸ್ ಟೈಮ್ ಇಟ್ ವಾಸ್ ಜಸ್ಟ್ ಸೋ ಆಸಮ್. ಆ ಟ್ರೈನಲ್ಲಿ ಕುತ್ಕೊಳ್ಳೋದು ಆ್ಯಂಡ್ ಆ ಸೌಂಡು, ಆ ರೈಲ್ವೆ ಟ್ರ್ಯಾಕು, ನೆಕ್ಸ್ಟ್ ಲೆವೆಲ್ ಮಜಾ ಅಂದ್ಕೊಳ್ಳಿ. ಸಕ್ಕತ್ತಾಗಿತ್ತು. ನೀವೇನಾದರೂ ಕಬ್ಬನ್ ಪಾರ್ಕ್ ಕಡೆ ಹೋದರೆ ಖಂಡಿತ ಇಲ್ಲಿ ಹೋಗಿ ಮಸ್ತ್ ಮಜಾ ಮಾಡ್ಬೋದು. ಮಕ್ಕಳಿದ್ರಂತೂ ಅವರಂತೂ ಸಖತ್ ಮಜಾ ಮಾಡ್ತಾರೆ. ನಾನು ಮಮ್ಮಿಗೆ ಆಂಟಿಗೆ ರೇಗಿಸ್ತಾ ಇದ್ವಿ, ನಾನು ಆರ್ಯ ನೋಡಿ ನಾವು ಇಲ್ಲಿ ಕುತ್ಕೊಂಡು ವ್ಯೂ ನೋಡ್ತಾ ಇದ್ದೀವಿ ಅಂತ. ಅಷ್ಟೇ ಬಂದ್ಬಿಟ್ವಿ ಅನಿಸುತ್ತೆ. ಒಂದು ಶಾರ್ಟ್ ರೈಡ್ ಬಟ್ ಮಸ್ತ್ ಆಗಿತ್ತು ರೈಡು. ಎಷ್ಟು ಜನ ಅವ್ರು ನೋಡಿ ಯಪ್ಪ. ಇವಾಗ ನಾವು ಬಂದಿದ್ದೀವಿ ಬೋಟಿಂಗ್ ಮಾಡೋಕ್ಕೆ. ಈ ಹಸಿರು ಸಿಟಿಯಲ್ಲಿ ಹಸಿರು ನೀರಲ್ಲಿ ವಾಸನೆಯ ಜೊತೆ ಬೋಟಿಂಗ್ ಮಾಡೋಕ್ಕೆ ನೀರತ್ತು ದತ್ತ ದರಿದ್ರ ಗಲೀಜಾಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಟಿಕೆಟ್ ತೊಗೊಂಡ್ಬಿಟ್ಟಿದ್ದೀವಿ. ಇದನ್ನ ನಾವು ಭವಿಷ್ಯದಲ್ಲಿ ಎದುರು ನೋಡಲಿಲ್ಲ. ಓಕೆ, ಮೂಗು ಮುಚ್ಕೊಂಡಾದರೂ ಪರವಾಗಿಲ್ಲ, ಒಂದು ರೌಂಡ್ ಹೋಗಿ ಬಂದ್ಬಿಡೋಣ. ಯಾಕಂದರೆ ಇವರಿಬ್ಬರು ಬೋಟಿಂಗ್ ಮಾಡಬೇಕಲ್ಲ, ಅದಕ್ಕೆ ದಿಸ್ ಇಸ್ ದ ಓನ್ಲಿ ಎಕ್ಸ್ಪೀರಿಯನ್ಸ್ ವಿ ವಿಲ್ ಗೆಟ್ ವಿತೌಟ್ ಗೋಯಿಂಗ್ ಟು ಎನಿ ಬೀಚ್. ಇಲ್ಲಾಂದರೆ ಬೀಚ್ಗಂತೂ ಹೋಗಿ ಇವಾಗ ಬೋಟಿಂಗ್ ಮಾಡೋಕ್ಕಾಗಲ್ಲ. ಸಸ್ತಾ ಬೋಟಿಂಗ್ ಇದೊಂದೇ. ಜನ ನೋಡಿ, ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ನೋಡಿದ್ರೆ ಇಷ್ಟು ಜನ ಇರಲೇ ಇಲ್ಲ. ಎಷ್ಟು ಜನ ಆಗ್ಬಿಟ್ಟಿದ್ದಾರೆ. ನಾವೇ ಹತ್ತುತ್ತಾ ಇದ್ದೀವಿ. ನೆಕ್ಸ್ಟ್ ಬೋಟಲ್ಲಿ ಇವಾಗ ಈ ಬೋಟಲ್ಲಿ ನಾವೇ ಹೆಂಗಪ್ಪ. ಗೀತಾ ನೀನು ನಡಿ ಫಸ್ಟು. ಒಳ್ಳೆ ಸ್ಪಾಟ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟ ಆರ್ಯ. ನಾನು ಫಸ್ಟು ಟ್ರೈನಲ್ಲಿ ಕೂತಿರುವಾಗಲೇ ಈ ಒಂದು ವ್ಯೂ ನೋಡಿದಾಗ ಲೈಕ್ ಏನು ಗುರು ನೀರು ಹೆಂಗಿದೆ, ಹೆಂಗಪ್ಪ ಬೋಟಿಂಗ್ ಮಾಡೋದಿಲ್ಲಿ ಅಂತ ಅಷ್ಟು ಕೆಟ್ಟದಾಗಿತ್ತು. ಬಟ್ ಹೋದ್ಮೇಲೆ ಇಟ್ ವಾಸ್ ನಾಟ್ ದಟ್ ಬ್ಯಾಡ್. ಸ್ಮೆಲ್ಲಿನೂ ಅಷ್ಟಿರಲಿಲ್ಲ. ಬಟ್ ನನ್ನ ಪಕ್ಕದಲ್ಲಿ ಕೂತಿರೋನು ಯಾರೋ ಒಬ್ಬ ನೀರಲ್ಲೇ ಕೈಯಲ್ಲಿ ಆಟ ಆಡಿಕೊಂಡು, ಪ್ಲೀಸ್ ಒಂದು ಡ್ರಾಪು ನನ್ನ ಮೇಲೆ ಹಾಕಬೇಡ. ಇಲ್ಲೇನಾದರೂ ನಾನು ನೀರು ಒಂದು ಸ್ವಲ್ಪ ಮುಟ್ಟಿದ್ರು ನಾನು ಸೀದಾ ಫ್ಲೈಟ್ ಇಟ್ಕೊಂಡು ಕಾಶಿಗೆ ಹೋಗಬೇಕು, ನನ್ನ ಜನ್ಮ ಪಾವನ ಮಾಡ್ಕೊಳಕ್ಕೆ. ನಂಗೆ ಮಾತ್ರ ಮುಟ್ಟಿಸ್ಬೇಡ ಅಂತ ನಾನು ಬೇಡ್ಕೊಳ್ತಾ ಇದ್ದೆ. ಬಟ್ ಇಫ್ ಯು ವಾಂಟ್ ಟು ಇಗ್ನೋರ್ ಆಲ್ ದಿಸ್ ಆ್ಯಂಡ್ ಜಸ್ಟ್ ಒಂದು ಬೋಟ್ ರೈಡ್ ಹೋಗಬೇಕು ಅಂತಂದರೆ ದಿಸ್ ಪ್ಲೇಸ್ ಇಸ್ ಪ್ರಿಟಿ ಗುಡ್. ಬೋಟಿಂಗ್ ಆಯ್ತು. ಇವಾಗ ತಾನೇ ನಾವು ಆಚೆ ಬಂದು. ಹೆಂಗಿತ್ತಾರಿಯ ಬೋಟಿಂಗು? ವೆರಿ ಶಾರ್ಟ್ ಪೀರಿಯಡ್, 1-2 ರೌಂಡ್ ಓಡಿಸ್ತಾರೆ ಅಷ್ಟೇ. ಬ್ರೀಸಿಯಾಗಿತ್ತು. ಸ್ವಲ್ಪ ಬಿಸಿಲಿದ್ದರಿಂದ ಜಾಸ್ತಿ ಚುರುಚುರು ಅಂತಾಯಿತು. ಆದರೆ ಅದನ್ನು ನೀರಲ್ಲಿ ಏನಾದ್ರು ಬಿದ್ದರೆ ನಾವು ನಮ್ಮ ಜನ್ಮ ಪಾವನ ಮಾಡ್ಕೊಳ್ಳೋದು ವಾಪಸ್ ಕಾಶಿಗೆ ಹೋಗಿ ಸಾಕ ಮಾಡಬೇಕು, ಅಷ್ಟು ಗಲೀಜಿತ್ತು. ಬಟ್ ನಾವಲ್ಲಿ ನಿಂತಿರುವಾಗ ಕ್ಯೂನಲ್ಲಿ ಸ್ಮೆಲ್ಲಿ ಅನ್ನಿಸ್ತಾಯಿತ್ತು. ಆದರೆ ನಾವು ಬೋಟಲ್ಲಿ ಹೋದಾಗ ಏನು ಸ್ಮೆಲ್ ಇರಲಿಲ್ಲ ಅಲ್ವ, ಏನೂ ಸ್ಮೆಲ್ ಇರಲಿಲ್ಲ. ಆರಾಮಾಗಿ ಬೋಟಿಂಗ್ ಮಾಡ್ಕೊಂಡು ಬಂದ್ವಿ. ಇವಾಗ ಬೇರೆ ಏನೂ ನಮ್ಗೆ ಆಡೋ ಶಕ್ತಿನೇ ಇಲ್ಲ. ವಿಲ್ ಜಸ್ಟ್ ಟೇಕ್ ಅ ಕ್ಯಾಬ್. ಆ್ಯಂಡ್ ಇವತ್ತು ನಾವೆಲ್ಲ ಊಟಕ್ಕೆ ಹೋಗ್ತಾಯಿದ್ದೀವಿ ಆದಿತ್ಯ ಹೋಟೆಲ್ಗೆ. ಮಹಾಲಕ್ಷ್ಮಿ ಲೇಔಟಲ್ಲಿ ಒನ್ ಆಫ್ ದ ಬೆಸ್ಟ್ ನಾನ್ ವೆಜ್ ಹೋಟೆಲ್ ನಾನು ತಿಂದಿರೋದು ನಾನ್ ವೆಜ್ ಊಟ. ಸೊ ಅದಕ್ಕೆ ಇವ್ರಿಗೆಲ್ಲ ಇವತ್ತು ಅಲ್ಲೇ ಟೇಸ್ಟ್ ಮಾಡೋಣ ಅಂತ. ಅದು ಹಂಗೆ ವ್ಲಾಗ್ ಮಾಡುವಾಗೆಲ್ಲ ಹಂಗೆ ಅಂದ್ಕೋತಾರೆ. ಸೊ ಅಲ್ಲಿ ಊಟಕ್ಕೆ ಹೋಗ್ತಾಯಿದ್ದೀವಿ. ಮುದ್ದೆ ಒಳ್ಳೆ ಹಲ್ವಾ ಥರ ಇರುತ್ತೆ ಅಲ್ಲಿ. ಅಮ್ಮ ಅದನ್ನು ಕೇಳಿಸ್ಕೊಂಡ್ರೆ ಬೈತಾರೆ. ಬಟ್ ಎನಿವೇಸ್ ವಾಟ್ ಇಟ್ ಈಸ್. ಸೊ ಅಲ್ಲಿ ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ ನಾವು. ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಸೀದಾ ಅಲ್ಲಿ ಹೋಗ್ತೀವಿ. ಈ ಬಿಸಿಲು, ಈ ಜನ, ಈ ಶೆಕೆ ತಡ್ಕೊಳಕ್ಕೆ ನಮಗಿನಾಗಲ್ಲ. ಬಟ್ ಎಲ್ಲರ ಹತ್ರ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿಸ್ತೀನಿ. ಹೆಂಗಿತ್ತು ರೋಹನ್ ಬೋಟಿಂಗ್? ಚೆನ್ನಾಗಿತ್ತು. ಇಷ್ಟ ಆಯ್ತಾ ಇಷ್ಟ ಆಗಲಿಲ್ಲ? ಇಷ್ಟ ಆಯಿತು. ಹೆಂಗಿತ್ತಪ್ಪ ಬೋಟಿಂಗ್? ನಾವು ಹೋಗ್ಬೇಕಾದ್ರೆ ಏನೋ ಸ್ಮೆಲ್ ಅನಿಸ್ಲಿಲ್ಲ ಅಲ್ವಾ? ಸ್ವಲ್ಪ ಬಿಸಿಲು ಮಾತ್ರ. ಸೊ ಅಲ್ಲಿಂದ ಡೈರೆಕ್ಟಾಗಿ ನಾವು ಬಂದಿದ್ದು ಆದಿತ್ಯ ಹೋಟೆಲ್ಗೆ. ಒಂದ್ಸಲ ನಾನು ನಿಮಗೆ ಒಂದು ಕೆಲವು ತಿಂಗಳುಗಳ ಹಿಂದೆ ಎಗ್ ರೈಸ್ ಹುಡ್ಕೊಂಡು ಮಲ್ಲೇಶ್ವರದಿಂದ ಮಹಾಲಕ್ಷ್ಮಿ ಲೇಔಟ್ವರೆಗೂ ಹೋಗಿದ್ವಿ. ಆ್ಯಂಡ್ ಅಲ್ಲಿ ಎಗ್ ರೈಸ್ ಕೊನೆಗೂ ಸಿಗ್ದಿರ ಎಲ್ಲ ಕ್ಲೋಸ್ ಆಗಿ ಆದಿತ್ಯ ಹೋಟೆಲ್ ಒಂದೇ ತೆಗೆದಿದ್ದು ಅಂತ ಅಲ್ಲಿ ಹೋದ್ವಿ. ಆ್ಯಂಡ್ ವಿ ಟು ಲವ್ ದ ಫುಡ್, ಅಷ್ಟು ಚೆನ್ನಾಗಿತ್ತು. ನಾನು ನಿಮಗೆ ಇಬ್ಬರೇ ಇದ್ದಿದ್ದರಿಂದ ಕಮ್ಮಿ ವೆರೈಟೀಸ್ ಟ್ರೈ ಮಾಡಿದ್ವಿ, ಬಟ್ ಅದೇ ಅದ್ಭುತವಾಗಿತ್ತು. ಆ್ಯಂಡ್ ಅವ್ರ ರಾಗಿ ಮುದ್ದೆ ಮತ್ತು ಚೀಚಿ ಸಾರು, ಐ ಆಮ್ ಅ ಫ್ಯಾನ್. ಅದು ಬಿಟ್ಟರೆ ಅವರ ಗ್ರೀನ್ ಕಲರ್ ಬಿರಿಯಾನಿ, ನನಗೆ ಈ ಥರ ದೊನ್ನೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಬಿರಿಯಾನಿ ಅಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಮಟನ್ ಬಿರಿಯಾನಿ ಆಗಲಿ, ಚಿಕನ್ ಬಿರಿಯಾನಿ ಆಗಲಿ. ನೀವು ಯಾರಾದರೂ ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟು ಈ ಕಡೆ ಹೋದರೆ ಪ್ಲೀಸ್ ಇಲ್ಲೋಗಿ ಟ್ರೈ ಮಾಡಿ. ಇಟ್ಸ್ ಒನ್ ಆಫ್ ದ ಬೆಸ್ಟ್. ಕಾಂಪಿಟೇಷನ್ ಮೇಲೆ ಥಮ್ಸ್ ಅಪ್ ಓಪನ್ ಮಾಡ್ತಾರೆ.
ಯಾರು ಮಾಡ್ತಾರೆ ಫಸ್ಟು? ಥಮ್ಸಪ್ ಅಲ್ಲ, ಗೋಲಿ ಸೋಡಾ. ಗೋಲಿ ಸೋಡಾ, ಸಾರಿ. ಅಯ್ಯೋ ರೋಹನ್ ಕಷ್ಟಪಡ್ತಾವನೆ. ಸಪೋರ್ಟ್ ಕೊಡೋದ್ರದ್ದು. ಅಯ್ಯೋ ಮಾಡಪ್ಪ ರೋಹನ್. ಆರ್ಯನ್ ಮಮ್ಮಿದ್ ಮಾಡು ಫಸ್ಟ್. ಆ ಸ್ಟಿಕ್ಕರ್ ಬಿಚ್ಚಾಕು. ಅವರೇ ಆಚೆ ತಳ್ಬಿಡ್ತಾರೆ. ಹೆಂಗಾಯ್ತಕ್ಕ? ಬೇಡ ಅಂದಲ್ವೇ ಕುಡಿತಾವೆ. ಹೆಂಗಾಯ್ತು ರಸಮ್? ಸೂಪರ್. ಬೇಡ ಬೇಡ ಅಂದವ್ರೆ ಒಂದೊಂದು ಲೋಟ ಕುಡಿಯೋರು. ಹಾಂ, ಕೇಳ್ದಾಗೆಲ್ಲ ಬೇಡ ಬೇಡ ಅನ್ನೋದು. ನೋಡೋಣ ಟೇಸ್ಟ್ ಹೆಂಗೈತೆ? ಭರ್ಜರಿ ಭೋಜನ ಮುಗಿಸ್ಕೊಂಡು ಹೆಂಗಿತ್ತಕ್ಕ ಊಟ? ಚೆನ್ನಾಗಿತ್ತು, ಸಖತ್ತಾಗಿತ್ತು. ಇಷ್ಟ ಆಯ್ತಲ್ಲ. ರಸಮ್ ಅಂತೂ ಹಾಗೆ ನಾಡಿಗಳನ್ನೆಲ್ಲ ಆ್ಯಕ್ಟಿವ್ ಮಾಡಿಟ್ಬಿಡ್ತು ಜರ್ಕ್ ಜೊತೆಗೆ. ಆ್ಯಂಡ್ ಇವಾಗ ಒಂದು ಕ್ರೇಜಿಯಸ್ಟ್ ಥಿಂಗ್ ಎವರ್, ಏನೋ ಒಂದು ಅಡ್ವೆಂಚರ್ ಮಾಡೋಕ್ಕೆ ಬಂದಿದ್ದೀವಿ. ಏನು ಮಾಡೋಕ್ಕೆ ಬಂದಿದ್ದೀವಿ? ಟ್ಯಾಟೋ ಹಾಕ್ಸ್ಕೊಳ್ಳೋದು. ನಮ್ಮ ಆಂಟಿಗೆ ಫಸ್ಟ್ ಟೈಮ್. ನಾನು ಯಾವಾಗಲೂ ಲಕ್ಕಿ ಲೋಟಸ್ದು ಟ್ಯಾಟೋ ಹಾಕ್ಸ್ಬೇಕಂತಿದ್ದೆ. ಸೊ ದಿಸ್ ಇಸ್ ದ ಟೈಮ್. ನಮ್ಮ ಆಂಟಿ ಆರ್ಯ ರೋಹನ್ ಹಾಕ್ಸ್ತಾರೆ ಅವ್ರ ಮಕ್ಳದು. ನಾನು ಬಂದುಬಿಟ್ಟು ಲಕ್ಕಿ ಲೋಟಸ್ದು ಒಂದು ನಿನ್ನೆ ಇನ್ಸ್ಟಾಗ್ರಾಮಲ್ಲಿ 3 ಆಪ್ಷನ್ಸ್ ಹಾಕಿದ್ದೆ, ಒಂದು ಚೂಸ್ ಮಾಡಿ ಅಂತ. ಅದರಲ್ಲಿ ನನ್ನ ಫಾಲೋವರ್ಸ್ ಎಲ್ಲ ಒಂದು ಚೂಸ್ ಮಾಡಿದ್ರು. ಹಾಂ, ಅದನ್ನೇ ಇವಾಗ ಹಾಕ್ಸ್ತೀವಿ ನಾವು. ಹೋಗಿ ಬನ್ನಿ ಹೋಗೋಣ. ಮೊದಲೇ ಭಯನಾ ಎಕ್ಸೈಟೆಡ್? ಸ್ವಲ್ಪ ಭಯ ಆಗ್ತಾಯಿದೆ. ಎಕ್ಸೈಟೆಡ್ ಇಲ್ಲ, ಭಯ. ನಡೀರಿ ಹೋಗೋಣ. ಸೊ ನಾನು ತುಂಬ ವರ್ಷಗಳ ಹಿಂದೆ ನಮ್ಮ ಮನೆ ಹತ್ರನೇ ಇದ್ದಾರೆ ಅಂತ ಹೇಳಿಬಿಟ್ಟು ಈ ಟ್ಯಾಟೋ ಅಂಗಡಿನಲ್ಲಿ ಫಸ್ಟ್ ಟೈಮ್ ಬಂದು ಹಾಕ್ಸಿದ್ದು. ಆ್ಯಂಡ್ ಇಟ್ ವಾಸ್ ಅ ಬೆಸ್ಟ್ ಜಾಬ್ ದಟ್ ಹಿ ಹ್ಯಾಸ್ ಡನ್. ಸೊ ಅದಕ್ಕೆ ನಮ್ಮ ಆಂಟಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಇಲ್ಲೇ ಕರ್ಕೊಂಬರ್ಬೇಕು ಅಂತ ಇಲ್ಲಿ ಬಂದ್ವಿ. ಹಾಂ, ಸಾಕಷ್ಟು ಬರುತ್ತೆ. ಐ ಡೋಂಟ್ ನೋ ಫ್ರಮ್ ಹೌ ಮೆನಿ ಇಯರ್ಸ್ ನಮ್ಮ ಆಂಟಿ ಕೇಳ್ತಾನೆ ಇದ್ದಾರೆ ನನಗೆ, ನಾನು ಟ್ಯಾಟೋ ಹಾಕ್ಸ್ಬೇಕು ಕರ್ಕೊಂಡು ಹೋಗು ಅಂತ. ಬಟ್ ನನಗೆ ಅವ್ರು ಬಂದಾಗೆಲ್ಲ ಲೈಕ್ ಐ ಸೇ ಶಿ ಈಸ್ ಆನ್ ವೆರಿ ಟೈಟ್ ಸ್ಕೆಡ್ಯೂಲ್. ಅವ್ರು ಬಂದಾಗಲೇ ಎಲ್ಲನೂ ಅವರು ಲಿಸ್ಟ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ ಒಂಥರ, ಇದು ಮಾಡಬೇಕು ಇದು ಮಾಡಬೇಕು ಅಂತ. ಆ ಗಡಿಬಿಡಿಲಿ ನಾವು ಮರ್ತೋಗ್ತಾ ಇದ್ವಿ. ಬಟ್ ಈ ಸಲ ಬಂದಿದ್ದ ತಕ್ಷಣವೇ ಆರ್ಯ ನಮಗೆ ನೆನಪಿಸ್ದ, ಅಮ್ಮ ಈ ಸಲ ಟ್ಯಾಟೋ ಹಾಕ್ಸ್ಕೋಬೇಕು ಅಂತ. ಆ್ಯಂಡ್ ಅದರಿಂದ ನಾವು ಟೈಮ್ ಮಾಡಿಕೊಂಡು ಇನ್ನೇನು ಹೊರಡಬೇಕು ಅನ್ನುವಾಗ ನಾವು ಟ್ಯಾಟೋ ಹಾಕ್ಸ್ಕೊಂಡ್ವಿ. ಇದನ್ನು ಮುಗಿಸ್ಕೊಂಡು ಮನೆಗೆ ಹೋಗಿದ ತಕ್ಷಣ 5 ನಿಮಿಷದಲ್ಲಿ ಅವ್ರು ಹೊರಟರು. ಸೊ ಅಷ್ಟು ಕ್ವಿಕ್ ಟೈಮ್ನಲ್ಲಿ ನಾವು ಹೋಗಿ ಟ್ಯಾಟೋ ಹಾಕ್ಸ್ಕೊಂಡು ಬಂದ್ವಿ. ಕರೆಕ್ಟಾಗಿ ಇದು ಸ್ಟ್ರೈಟ್. ಇವಾಗ ನಿದ್ದೆ ಮಾಡ್ಬಿಡಂಗೆ. ಅವ್ರ ರಿಯಾಕ್ಷನ್ ತೆಗಿದೆ. ನೋಯ್ತಾ ಇದಕ್ಕ? ಅಷ್ಟೊಂದು ನೋಯ್ತಾಯ್ತಾ? ಸ್ವಲ್ಪ ಹೊತ್ತು, ಒಂದು ಸ್ವಲ್ಪ ಹೊತ್ತು ಅಷ್ಟೇ.
ಅದೇ ಹೇಳೋದು. ಜಾಸ್ತಿ ನೋವಾದರೆ ಒಂದು 10 ಇದ್ರೆ ಒಂದೇ ಸಲ ಕಚ್ತಾರೆ ನೋಡೋದಷ್ಟೇ. ಮೆಮೊರೇಬಲ್ ಆಗಿರಲಿ ಅಂತ. ಸೊ ನಮ್ಮ ಆಂಟಿ ಫಸ್ಟ್ ಟೈಮ್ ಹಾಕ್ಸ್ತಾ ಇರೋದ್ರಿಂದ ಅವರು ಸಿಕ್ಕಾಬಟ್ಟೆ ನೋವಾಗ್ತಾಯಿತ್ತು. ನಾನು ಪಕ್ಕದಲ್ಲಿ ನಿಂತ್ಕೊಂಡು ಆಗೋಯ್ತು, ರೋಹನಲ್ಲಿ ಆರ್ ಆಗೋಯ್ತು, ರೋಹನಲ್ಲಿ ಓ ಆಗೋಯ್ತು, ರೋಹನ್ ಹೆಸರು ಆಗೋಯ್ತು, ಇನ್ನೇನು ಆರ್ಯನ್ ಸ್ಟಾರ್ಟ್ ಆಗ್ತಾಯಿದೆ, ಆಗೋಯ್ತು ಅಂತ ಬರೀ ಇದನ್ನೇ ಹೇಳ್ತಾ ಇದ್ದೆ ನಾನು. ಆಗಿಲ್ಲ ಅಂದರೂ ಅದನ್ನೇ ಹೇಳ್ತಾ ಇದ್ದೆ. ಹಾಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ನಾನು ಸಮಾಧಾನ ಮಾಡ್ಕೊಂಡು ಬರ್ತಾಯಿದ್ದೆ. ಬಟ್ ನೋಡಿದ್ರೆ ಅವರು ಅಲ್ಲಲ್ಲಿ ಗ್ಯಾಪ್ ಇರುತ್ತಲ್ವ, ಸೊ ಅವರೊಂದು ಆಯಿಂಟ್ಮೆಂಟ್ ಥರ ಇರುತ್ತೆ, ಅದನ್ನು ಹಾಕಿ ಚೆಕ್ ಮಾಡ್ತಾರೆ ಎಲ್ಲರೂ ಗ್ಯಾಪ್ ಇದೆಯಾ, ಸ್ಕಿನ್ ಕಾಣಿಸ್ತಾ ಇದೆಯಾ ಅಂತ. ಸೊ ಅದನ್ನು ಕವರ್ ಅಪ್ ಮಾಡೋಕ್ಕೆ ಎಸ್ಪೆಷಲಿ ಆ ರೈಟಿಂಗ್ ಔಟ್ಲೈನ್ ಬರೀಬೇಕಾದ್ರೆ ಅಷ್ಟು ಏನೂ ಪೇನ್ಫುಲ್ ಅನ್ಸಲ್ಲ. ಬಟ್ ಆ ಶೇಡಿಂಗು ಮತ್ತು ಈ ಥರ ಫಿಲ್ಲಪ್ ಕೆಲಸ ಮಾಡ್ತಾ ಇರ್ತಾರಲ್ಲ ಅವಾಗಲೇ ಒಂದು ಸ್ವಲ್ಪ ಜಾಸ್ತಿ ನೋವಾಗೋದು. ನನಗಂತೂ ನನ್ನ ಲೋಟಸ್ ಏನಿತ್ತು ಅದ್ರ ಮೇಲೆ ಸ್ವಲ್ಪ ಶೇಡಿಂಗ್ ಜಾಸ್ತಿನೇ ಇತ್ತು. ಎವ್ರಿ ಮಿನಿಟ್ ಐ ವಾಸ್ ಲೈಕ್ ಸೋ ಮಚ್ ಆಫ್ ಪೇನ್. ಆ್ಯಂಡ್ ಹಿಯರ್ ಇಟ್ ಈಸ್ ವಿ ಆರ್ ರಿವೀಲಿಂಗ್ ನಮ್ಮ ಆಂಟಿಯ ಟ್ಯಾಟೂ ಹೇಗೆ ಬಂದಿದೆ ಅಂತ. ಆ್ಯಂಡ್ ಅವರು ವೆರಿ ಸಿಂಪಲ್ಲಾಗಿ ರೋಹನ್ ಆ್ಯಂಡ್ ಆರ್ಯ ಅಂತ ಅವ್ರ ಮಕ್ಳ ಹೆಸರು ಹಾಕ್ಕೊಂಡ್ರು. ಸೊ ನೀವು ಹೇಳಿ ಹೇಗಿದೆ ಟ್ಯಾಟೂ, ಆ್ಯಂಡ್ ನಾವು ಸೆಲೆಕ್ಟ್ ಮಾಡಿರೋ ಫಾಂಟ್ ಚೆನ್ನಾಗಿದೆಯಾ ಅಂತ ನೋಡ್ಕೊಂಡ್ಸಲ ಕನ್ನಡಿಲಿ ಕಾಣಿಸ್ತಾ ಚೆನ್ನಾಗಿ ಬಂದೈತಲ್ಲ. ಎರಡು ಇಂಚಿಗೆ ಎಷ್ಟು ನೋವು ಅನ್ನೋದಲ್ಲಕ್ಕ. ಸೊ ನಮ್ಮ ಆಂಟಿ ಏನೋ ಹಾಕಿಸ್ಕೊಂಡು ಬಂದುಬಿಟ್ರು ಪಟ ಅಂತ. ಬಟ್ ನಂದೇ ಇರೋದು ಇವಾಗ. ಆ್ಯಂಡ್ ಫಸ್ಟ್ ಸೆಟ್ಟಿಂಗ್ನಲ್ಲಿ ಅವರು ಈ ಥರ ಕೂರಿಸಿದ್ರು ಡ್ರಾಯಿಂಗ್ ಮಾಡ್ಕೊಂಡಿದ್ದರಿಂದ. ನಾನೇ ಕಾರ್ನರ್ ಹೇಳಿದ್ನ ಅಥವಾ ಅವರೇ ಕಾರ್ನರ್ ಡಿಸೈಡ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ಬಟ್ ತುಂಬ ಕಾರ್ನರಲ್ಲಿತ್ತು. ಇಲ್ಲ ಬೇಡ ಮಧ್ಯದಲ್ಲೇ ಬೇಕು ನನಗೆ, ಮಿಡಲಲ್ಲಿ ಕಾಣಬೇಕು, ತುಂಬ ಕಾರ್ನರ್ ಆದರೆ ಏನೂ ಪ್ರಯೋಜನ ಇಲ್ಲ ಅಂತ ನಾನೇ ಹೇಳಿದೆ. ಅದಾದಮೇಲೆ ಅವರು ಮತ್ತೆ ಅದನ್ನು ಅಳಿಸಿ ಮತ್ತೆ ಹೊಸದಾಗಿ ಪ್ರಿಂಟ್ನ ಹಾಕಿ ಆಮೇಲೆ ಅವ್ರಿಗೆ ಮಧ್ಯದಲ್ಲಿ ಕಾಣ್ತಾಯಿತ್ತು. ಬಟ್ ನನಗೆ ನನ್ನ ವ್ಯೂವಿಂದ ಅದಿನ್ನೂ ಕ್ರಾಸಾಗೆ ಕಾಣ್ತಾಯಿತ್ತು. ನನ್ನ ಆಂಟಿನ ಮಲ್ಟಿಪಲ್ ಟೈಮ್ಸ್ ಕೇಳ್ತಾ ಇದ್ದೆ, ಅಕ್ಕ ನಿಂಗೆ ಮಧ್ಯದಲ್ಲಿ ಕಾಣ್ತಾ ಇದೆಯಾ, ಕರೆಕ್ಟಾಗಿ ಮಿಡಲಲ್ಲಿ ಇದೆಯಾ, ಕೈ ಮಧ್ಯದಲ್ಲಿದೆಯಾ, ಲೋಟಸ್ ನೋಡು ಅಂತ. ಆಮೇಲೆ ಅವರೇ ಹೇಳಿದ್ರು ಇಲ್ಲ ಅವರು ಕರೆಕ್ಟಾಗಿ ಕಾಣ್ತಾ ಇದೆ, ನಮಗೂ ಕರೆಕ್ಟಾಗಿ ಕಾಣ್ತಾ ಇದೆ, ನಿನಗೆ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಂತ. ಐ ವಾಸ್ ಲೈಕ್ ಓಕೆ ಹಾಗಂದರೆ ಸರಿ ಹಾಕಿ ಅಂತ ಹೇಳಿದೆ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ಹಿ ಈಸ್ ಟೇಕಿಂಗ್ ದ ಪ್ರಿಂಟ್ ಬರ್ಸೋಕ್ಕೆ ಟ್ರೈ ಮಾಡಿದ್ರು ಹ್ಯಾಂಡ್ ಮೇಲೆ. ಬಟ್ ಅದೇ ಕ್ರಾಸ್ ಆಯಿತು. ದಿಸ್ ಇಸ್ ದ ಫಸ್ಟ್ ಇಮೇಜ್ ಅವರು ಹಾಕಿದ್ದು. ಬಟ್ ಅದು ಬೇಡ ಅಂತ ಹೇಳಿ ಆಮೇಲೆ ಕ್ರಾಸ್ ಆಯಿತು ಅಂತ ಹೇಳಿ ಮತ್ತೆ ನಾನು ಹಾಕ್ಸ್ಕೊಂಡೆ. ಆ್ಯಂಡ್ ತುಂಬ ವರ್ಷಗಳೇ ಆಗೋಯ್ತು ಅನಿಸುತ್ತೆ. ವರ್ಷಗಳಾದಮೇಲೆ ಟ್ಯಾಟೂ ಹಾಕ್ತಿದ್ದೆ, ನನಗೇನೋ ನೋವಲ್ಲ ಅಂತ ಅನ್ನೋ ಒಂದು ಇಂಪ್ರೆಷನ್ ಇಳಿದೆ. ಬಟ್ ಆ್ಯಕ್ಚುಲಿ ಸ್ವಲ್ಪ ನೋವಾಯಿತು. ಎಕ್ಸ್ಪ್ರೆಷನ್ ನೋಡೋಕ್ಕಿಂತ ನೋವಾಗುತ್ತದೆ. ಯಾರೋ ಹೇಳಿದ್ರು ಇಲ್ಲೇ ಕಚ್ಚಿದಂಗೆ ಆಗುತ್ತೆ ಅಂತ. ಅಲ್ಲೇನೋ ಸಾಫ್ಟ್ ಸ್ಕಿನ್ ಅಲ್ಲ, ಅದಕ್ಕೆ ಅನಿಸುತ್ತೆ. ಜೋರಾಗಿ ಉಸಿರಾಡೋ ಲೂಸ್ ಬಿಡು, ರಿಲ್ಯಾಕ್ಸ್ ಅನ್ಸುತ್ತೆ. ಏನು ಮಾತಾಡ್ಬೇಕಾ? ಇಲ್ಲ, ವಾಯ್ಸ್ ಓವರ್ ಕೊಡ್ತೀನಿ ಮತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ 3 ಡಿಸೈನ್ ಹಾಕಿದ್ದೆ ಆಡಿಯನ್ಸಿಗೆ ಚೂಸ್ ಮಾಡೋಕ್ಕೆ ಅಂತ. ನೋಡಿದ್ರೆ ಇದೇ ಚೂಸ್ ಮಾಡಿದ್ರು. ನನಗೂ ಇದೇ ಇತ್ತು, ಇನ್ಫಿನಿಟಿ ಸಿಂಬಲ್ ಇದೆಯಲ್ಲ ಅಂತ. ಅವರು ಅದನ್ನೇ ಚೂಸ್ ಮಾಡೋದು. ಮುಗಿದ್ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ಆಯಿಂಟ್ಮೆಂಟ್ ಎಷ್ಟು ದಿನ ಹಾಕ್ಬೇಕು? 20 ಡೇಸಲ್ಲಿ ಹಾಕ್ಬೇಕಾ? ಬೆಳಗ್ಗೆ ಸಾಯಂಕಾಲನಾ? ಇವತ್ತೊಂದಿನ ನೀರು ತರಿಸ್ಬಾರ್ದು ಅಷ್ಟೇನಾ? ಹಾಕ್ಬೋದು, ಜಾಸ್ತಿ ಅಪ್ಲೈ ಮಾಡಬೇಕು. ನಾಳೆಯಿಂದ ನಾರ್ಮಲ್ ಡೇ ಟು ಡೇ ಎಲ್ಲ ಮಾಡ್ಬೋದು. ತೋರ್ಸಕ್ಕ ಏನು ಕಾಣ್ತದೆ.
ಆ್ಯಂಡ್ ಹಿಯರ್ ಇಸ್ ದ ಪ್ರಾಸೆಸ್. ನಾನು ಹೇಳ್ದಂಗೆ ಶೇಡಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನೇ ನೋವಾಗುತ್ತೆ. ಆ್ಯಂಡ್ ಐ ಆಮ್ ವೆರಿ ಸಾರಿ, ನಾನು ನಿಮ್ಮ ಓಟ್ನ ಯೂಟ್ಯೂಬ್ನಲ್ಲಿ ತೊಗೊಳಕ್ಕೆ ಆಗಲಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಇದನ್ನೇ ಓಟ್ ಮಾಡಿದ್ರು. ನಾನು ಒಂದು 100 ಡಿಸೈನ್ಸ್ ಆಫ್ ಲೋಟಸಿಂದ ಇದು 3 ಡಿಸೈನ್ಸ್ ಚೂಸ್ ಮಾಡಿದ್ದೆ. ಇಲ್ಲಿ ಬೇಕಂದರೆ ಹಾಕ್ತೀನಿ ಫೋಟೋ ಯಾವ್ಯಾವುದು ಚೂಸ್ ಮಾಡಿದೆ ಅಂತ. ಸೊ ಅದರಲ್ಲಿ ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ, ನೀವು ಸೆಲೆಕ್ಟ್ ಮಾಡಿದ್ದು ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ನನ್ನ ಮನಸ್ಸು ಇದರಲ್ಲೇ ಇತ್ತು, ನಾನು ಸ್ಟೋರಿ ಹಾಕೋಕ್ಕೂ ಮುಂಚೆನೇ, ಯಾಕಂದರೆ ಇದು ಲೋಟಸ್ ಜೊತೆ ಇನ್ಫಿನಿಟಿ ಸಿಂಬಲ್ ಕೂಡ ಇದೆ ಅಂತ. ಜಸ್ಟ್ ಲೈಕ್ ದಟ್ ಟೆಲಿಪತಿಕಲಿ ನನ್ನ ಫಾಲೋವರ್ಸ್ ಜೊತೆನೂ ಅದು ಸಿಂಕ್ ಆಗಿ ಅವರೆಲ್ಲರೂ ಇದನ್ನೇ ಚೂಸ್ ಮಾಡಿದ್ರು. ಆಲ್ಮೋಸ್ಟ್ 40% ಆಫ್ ವೋಟೇ ಇದಕ್ಕೆ ಬಂದಿತ್ತು. ಅದಕ್ಕೆ ನಾನು ಇದೇ ಟ್ಯಾಟೂನ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ದ ಶೇಡಿಂಗ್ ಪ್ರಾಸೆಸ್ ವಾಸ್ ವೆರಿ ವೆರಿ ಪೇನ್ಫುಲ್. ಆ್ಯಂಡ್ ಹಿಯರ್ ಇಸ್ ದ ಕಂಪ್ಲೀಟ್ ಲುಕ್ ಆಫ್ ಮೈ ಟ್ಯಾಟೂ. ಪ್ಲೀಸ್ ಹೇಳಿ ಕಮೆಂಟ್ಸ್ನಲ್ಲಿ ಹೇಗಿದೆ ಅಂತ. ಬಿಕಾಸ್ ತುಂಬ ಇಷ್ಟಪಟ್ಟು ಆಸೆಪಟ್ಟು ತುಂಬ ವರ್ಷಗಳಿಂದ ಪ್ಲ್ಯಾನ್ ಮಾಡಿ ಇವಾಗ ಈ ಟ್ಯಾಟೂನ ನಾನು ಹಾಕಿಸ್ಕೊಂಡೆ. ಆ್ಯಂಡ್ ಅವರು ಆಯಿಂಟ್ಮೆಂಟ್ ಹಾಕಿ ಪೇಪರ್ ರ್ಯಾಪ್ ಮಾಡ್ತಾರೆ, ಪ್ಲಾಸ್ಟಿಕ್ ರ್ಯಾಪ್ ಮಾಡ್ತಾರೆ, ಧೂಳೆಲ್ಲ ಬೀಳಬಾರ್ದು ಅಂತ. ಅದಕ್ಕೆ ಮುಂಚೆ ನಾನು ಒಂದು 2-3 ಫೋಟೋಸ್ ತೊಗೊಂಡೆ. ಬಿಕಾಸ್ ನಾನು ಅಪ್ಡೇಟ್ ಮಾಡಬೇಕಲ್ವ ಇನ್ಸ್ಟಾಗ್ರಾಮ್ನಲ್ಲಿ ಈ ಥರ ಟ್ಯಾಟೂ ಆಗಿದೆ ಅಂತ. ಸೊ ಅದಕ್ಕೊಂದಷ್ಟು ಫೋಟೋಸ್ ತೊಗೊಂಡು ಅದಾದಮೇಲೆ ಅವರು ಪ್ಲಾಸ್ಟಿಕ್ ರ್ಯಾಪ್ ಮಾಡಿ ನನ್ನ ಆಂಟಿನೂ ಕಳಿಸಿದ್ರು. ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಅವ್ರು ಚಾರ್ಜ್ ಮಾಡಿದ್ದು 1200. ನನ್ನ ಆಂಟಿ ಇದಕ್ಕೆ 1000 ರೂಪೀಸ್. ಇವಾಗ ತೋರ್ಸಕ್ಕ ನೋಡ್ರು, ನಿಧಾನ ಕೊಂಡ್ರು. ಚೆನ್ನಾಯ್ತಾ? ಚೆನ್ನಾಯ್ತಾ ಆರ್ಯ? ಚೆನ್ನಾಯ್ತಾ? ಇವನು ಬರೀ ಐಸ್ ಕ್ರೀಮ್ ಮೇಲೆ ಕಣ್ಣು. ತಗೋ ಅರುಣ್ ಐಸ್ ಕ್ರೀಮ್ ಆಯ್ತಿದ್ವಿ ಅಲ್ಲಿ. ನಮ್ಮ ಮಮ್ಮಿನ ಕೇಳೋಣ. ರೋಹನ್ ಆರ್ಯ ಅಲ್ಲಿ ಗುಬ್ಬಿದು ಹಾಕ್ಸ್ತೀನಿ. ಚೆನ್ನಾಯ್ತಾ? ಗುಬ್ಬಿದು ಲೋಟಸ್ ಚೆನ್ನಾಯ್ತಾ? ಚೆನ್ನಾಯ್ತೇನೋ? ನಿಮ್ಮ ಅಪ್ಪನ ಕೇಳ ಹಾಟ್ ಇದ್ದೀರ ಬಿಡಿ ನೀವು. ಬಾಯ್. ನೋಡು ಹಗ್ಗು ಮಾಡಿದೆ. ಇದು ಯಾವಾಗ್ಲಿನ ಕತೆ. ನಮ್ಮ ಮಮ್ಮಿಗೆ ನಮ್ಮ ಚಿಕ್ಕಮ್ಮನ ಮಧ್ಯೆ ಇರೋ ಲವ್ ಇದೆಯಲ್ಲ, ಅದು ಎಟರ್ನಲ್ ಲವ್ವು. ಯಾವಾಗ ಬಂದರೂ ಹಿಂಗೆ ಇರ್ತಾರೆ, ಖುಷಿಯಾಗಿ. ಹೋಗ್ಬೇಕಾದ್ರೆ ಈ ಥರ ಹತ್ಕೊಂಡು ಹೋಗ್ತಾರೆ. ಹಲೋ ಗೈಸ್, ನಮ್ಮ ಆಂಟಿ ಹೋದ್ಮೇಲೆ ಫುಲ್ ಬೇಜಾರಾಗಿ ನಿದ್ದೆ ಮಾಡಿಬಿಟ್ಟೆ ನಾನಂತೂ. ಮನೆಯೆಲ್ಲ ಲಕ ಅಂತ ಅಷ್ಟು ಸೌಂಡು ಎಲ್ಲ ಇತ್ತು, ಸೈಲೆಂಟಾಗಿತ್ತು. ನಮ್ಮ ಮಮ್ಮಿನೂ ಬೇಜಾರಲ್ಲಿ ಆಚೆ ಕೂತ್ಕೊಂಡ್ಬಿಟ್ಟಿದ್ದ. ನಾನು ಹಂಗೆ ಫೋನ್ ನೋಡ್ತಾಯಿದ್ದಳು, ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಆ್ಯಂಡ್ ಇವಾಗ ಎದ್ಬಿಟ್ಟು ರೆಡಿಯಾಗಿ ನಾವು ಇವಾಗ ಹೊರಟಿದ್ದೀವಿ ನನ್ನ ಫ್ರೆಂಡ್ ಅವರ, ನನ್ನ ಬೆಸ್ಟ್ ಫ್ರೆಂಡ್ ಅವರ ನಾದಿನಿ ಮದುವೆಗೆ. ಎಷ್ಟು ಫೋನ್ ಮಾಡಿ ಆ ಮೆಹಂದಿಗೆ ಅಷ್ಟು ಪ್ರಿಪ್ರೇಷನ್ ಮಾಡಿದ್ಲೋ ಇಲ್ವೋ, ನನಗೂ ನಮ್ಮ ಮಮ್ಮಿಗೂ ಅಷ್ಟು ಫೋನ್ ಮಾಡಿ ಟಾರ್ಚರ್ ಇಟ್ಬಿಟ್ಲು. ಬರಲೇಬೇಕಂತ. ಇವತ್ತು ನಾಳೆ ಮದುವೆ. ಅವಳಿರೋದು JP ನಗರಲ್ಲಿ. ಬಟ್ ದೇವ್ರ ದಯದಿಂದ ಮದುವೆ ಆಗ್ತಿರೋದು ರಾಜಾಜಿನಗರಲ್ಲಿ, ಸೇಮ್ ಸ್ಪಾಟ್. ನಾವು ಹೋದ್ವಾರ ಎಲ್ಲಿ ಹೋಗಿ ಮದುವೆ ನಡಿಬೇಕಾದ್ರೆ ಇಷ್ಟೊಂದು ಚೌಟ್ರಿ ಇದೆಯಲ್ಲ ಅಲ್ಲಿ ಅಂತ ಅಂದ್ಕೊಂಡ್ವಲ್ಲ, ಅಲ್ಲಿ ಅದರಲ್ಲೇ ಒಂದು ಚೌಟ್ರಿನಲ್ಲಿ. ಆ್ಯಂಡ್ ವೆರಿ ಸಿಂಪಲ್ಲಾಗಿ ನಾನು ಈ ಡ್ರೆಸ್ ಹಾಕೊಂಡಿದ್ದೀನಿ. ಇದನ್ನು ಮೀಶೋಯಿಂದ ತರಿಸಿದ್ದು. ಫುಲ್ ಡ್ರೆಸ್ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಈ ಥರ ಕಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ, ಸೊ ಇದನ್ನು ತರಿಸಿದೆ. ಆ್ಯಂಡ್ ಮಮ್ಮಿ ಹಾಕ್ಕೊಂಡಿರೋ ಡ್ರೆಸ್ ಬಂದು ನಾವು ಮೊನ್ನೆ ಐ ಥಿಂಕ್ ವೆಂಕಟೇಶ್ವರ ಟೆಕ್ಸ್ಟೈಲ್ಸಲ್ಲಿ ತೊಗೊಂಡಿದ್ದು. ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಸೊ ಆ ಕಲರ್ದು ತೊಗೊಂಡ್ವಿ. ವೆರಿ ಸಿಂಪಲ್ಲಾಗಿ ರೆಡಿಯಾಗಿ ಹೊರಟಿದ್ದೀವಿ ಇವಾಗ ಮದುವೆಗೆ. ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಬರೋದಷ್ಟೇ. ಲಾಸ್ಟ್ ಮಿನಿಟಲ್ಲಿ ಯಾರಾದರೂ ಗಿಫ್ಟ್ ತೊಗೊಂಡ್ಬರ್ತಾರೆ, ನಾನು ಹೋಗಿ ತೊಗೊಂಡ್ಬಂದಿದ್ದೀನಿ. ಎಲ್ಲ ರೆಡಿ ಎಲ್ಲ ಆಗ್ಬಿಟ್ಟು ಇವಾಗ ಹೋಗಿ ಗಿಫ್ಟ್ ತೊಗೊಂಡ್ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ಡೇ 1300, ಐ ಡೋಂಟ್ ನೋ ವೆನ್. ಇನ್ನೂ ನನಗೆ ಸ್ಟಿಕ್ಕರ್ ಸಿಕ್ಕಿಲ್ಲ. ಇನ್ನು ಲಿಪ್ ಲೈನರ್ನೇ ನಾನು ಬೊಟ್ಟಾಗಿ ಇಟ್ಕೊತಾ ಇದ್ದೀನಿ. ಅಲ್ಲ, ನಾನು ಡೇ ಹೇಳ್ತಾ ಇದ್ದೀನಿ. ಇನ್ನು ಎಷ್ಟು ದಿನ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಒಂದು ಕ್ಲೋಸಪ್ ಲುಕ್ಕಲ್ಲಿ ನಮ್ಮ ಮಮ್ಮಿ ಡ್ರೆಸ್ ತೋರಿಸ್ತಿದ್ದೀನಿ. ಕಲರ್ ಅಂತೂ ಬೇಬಿ ಪಿಂಕ್. ತಿರುಗಿ ಹಂಗೆ, ಅದೇನಮ್ಮ ಅಷ್ಟು ನಿಧಾನಕ್ಕೆ ತಿರ್ಗ್ತೀಯ, ಪಟ್ ಅಂತ ತಿರುಗು. ನೋಡಿ ಈ ಥರ ಕಲರ್. ಐ ಥಿಂಕ್ ಕಲರು ಬೆಳಗ್ಗೆ ಹೊತ್ತು ನೋಡಿದ್ರೆ ನಿಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಟೈಮ್ ಆಗಿದಾಗ ನಾನು ತೋರಿಸ್ತೀನಿ. ಇವಾಗ ಫುಲ್ ಫ್ಲ್ಯಾಶ್ ಲೈಟಲ್ಲಿ ಕಾಣ್ತದೆ. ಬಟ್ ನಂದು ತೋರಿಸ್ತೀನಿ ರೀ. ಚೆನ್ನಾಗಿದೆ. ದಿಸ್ ಇಸ್ ದ ಡ್ರೆಸ್ ಆ್ಯಂಡ್ ದಿಸ್ ಇಸ್ ದ ದುಪ್ಪಟ್ಟ. ಐ ಲವ್ ದ ದುಪ್ಪಟ್ಟ. ಚೆನ್ನಾಗಿದೆಯಾ? ಈ ಸ್ಲೀವ್ಸ್ ಅಪ್ ಮಾಡಿದ್ದೀನಿ ಯಾಕಂದರೆ ಟ್ಯಾಟೂ ಅಪ್ಡೇಟ್ ಗೈಸ್ ಕೂತ್ಕೊಂಡಿತ್ತು ಸ್ವಲ್ಪ ಸಾಯಂಕಾಲ. ಬಟ್ ಇವಾಗ ಕರೆಕ್ಟಾಗಿದೆ. ಸೊ ಸ್ಲೀವ್ಸ್ ಸ್ವಲ್ಪ ಮೇಲ್ ಮಾಡಿದ್ದೀನಿ ಅಷ್ಟೇ. ನಾವು ಆಟೋ ಹತ್ತಿ ಚೌಟ್ರಿ ರೀಚ್ ಆಗಿ ಎಂಟರ್ ಆಗಿದ ತಕ್ಷಣ ಯು ವಿಲ್ ನಾಟ್ ಬಿಲೀವ್, ನಾವು ಒನ್ ಆಫ್ ಆರ್ ಫಾಲೋವರ್ಸ್ನ ಮೀಟ್ ಮಾಡಿದ್ವಿ. ಅವ್ರು ಬಂದ್ಬಿಟ್ಟು ನೀವು ಬಿಂದು ಅಕ್ಕಲ್ವಾ, ಒಂದು ಫೋಟೋ ತೊಗೋಬೋದಾ ಅಂದರು. ನಂಗೆ ಸಖತ್ ಖುಷಿ ಆಯಿತು. ಗೈಸ್, ಯು ವಿಲ್ ನಾಟ್ ಬಿಲೀವ್, ನಾವು ಬಂದ ತಕ್ಷಣ ನಮ್ಮ ಫಾಲೋವರ್ಸ್ನ ಮೀಟ್ ಮಾಡಿದ್ವಿ. ಬಂದಾಗಿಂದ ನಮ್ಮ ಫಾಲೋವರ್ಸ್ನೇ ಮೀಟ್ ಮಾಡ್ತಾ ಇದ್ದೀವಿ. ಒಂಥರ ಖುಷಿ ಆಗ್ತಾ ಇದೆ. ನೋಡಿ ಹುಡುಗಿಯವರ ಅದಕ್ಕೆ
ಇದು ಹುಡುಗಿಯವ್ರ ಅದಕ್ಕೆ ಅವ್ರ ಅಮ್ಮ ಅವ್ರು ಮಾತಾಡ್ಸಿದ್ರು 360 ಡಿಗ್ರಿ ನಾವು ಟ್ರೈ ಮಾಡೋಣ ಇವರಾದ್ಮೇಲೆ ನಾವು ಟ್ರೈ ಮಾಡೋಣ ಗೈಸ್ ಅಲ್ಲಿ ಈ ಥರ 360 ಡಿಗ್ರಿ ರೊಟೇಷ್ನಲ್ ಏನಂತಾರೆ ವೀಡಿಯೋ ಅಂತಾರೆ ಸೆಲ್ಫಿ ಅಂತಾರೆ ಐ ಡೋಂಟ್ ನೋ ವಾಟ್ ದಿಸ್ ಸೊ ಅದನ್ನ ಇಟ್ಟಿದ್ರು ಚೆನ್ನಾಗಿ ಬರುತ್ತೆ ಅಂತ ನಾನು ತೊಗೊಂಡೆ ಬಟ್ ನಾನು 0.5 ಇಟ್ಬಿಟ್ಟಿದ್ದೆ ತುಂಬ ಬ್ಲರಿಯಾಗಿ ಬಂತು ಚೆನ್ನಾಗಿ ಬಂದಿಲ್ಲ ನಾನು ಗೀತಾನು ತೊಗೊಂಡ್ವಿ ಅದನ್ನು ಅಷ್ಟು ಚೆನ್ನಾಗಿ ಬಂದಿಲ್ಲ ನನಗಂತೂ ಒಂದು ಸ್ವಲ್ಪ ಇಷ್ಟ ಆಗಿಲ್ಲ ನೀವು ಹೇಳಿ ಹೇಗಿದೆ ಅಂತ ಊಟಕ್ಕೆ ನಮ್ಮ ಜೊತೆ ಬರ್ತೀವಿ ಅಂತ ಹೇಳ್ದವಳು ಹಾಂ ಬರ್ರಿ ಫೋಟೋ ಶೂಟ್ ಮಾಡ್ಕೊಂಡು ಅಲ್ಲಿ ಫೋಟೋ ಪೋಸ್ಟ್ ಕೊಡ್ತಾವಳೆ ನಮ್ಗೆ ಹೊಟ್ಟೆ ಹಸಿತೈತೆ ಬಿಟ್ಬಿಟ್ಟು ಹೋಗೋಣ ನಡಿಯಮ್ಮ ಆಗಲ್ಲ ನಮ್ಮ ಕೈಲಿ ಅವಾಗಿಂದ ಬರ್ತೀನಿ ಅಂತ ಹೇಳ್ತಾರೆ ಜೊತೆ ನೀನು ಈಗ ನಾಳೆಗೂ ಸಿಗ್ತಾರಪ್ಪ ಹಾಂ ನಾವು ಹೋಗ್ತೀವಿ ನಮ್ಗೆ ಹಸುವಾಗ್ತಾ ಇದೆ ನಾವು ಹೋಗ್ತೀವಿ ಆ್ಯಂಡ್ ಊಟಕ್ಕೆ ಹೋಗಿ ಕೂತ್ಕೊಂಡ್ವಿ ದೀಸ್ ಆರ್ ಆಲ್ ದ ಐಟಮ್ಸ್ ಯು ಆರ್ ಸೀಯಿಂಗ್ ನನ್ನ ಪಕ್ಕ ಗೀತಾ ಕೂತಿದ್ರಿಂದ ನಾವು ಮಾತಲ್ಲೇ ಮುಳುಗೋಗ್ಬಿಟ್ಟಿದ್ವಿ ಆ್ಯಂಡ್ ಊಟದಲ್ಲಿ ಏನೇನಿತ್ತು ಅಂತ ನಾನು ತೋರಿಸೋದೇ ಮರ್ತೋದೆ ಇವನೇ ನೋಡಿ ನಮ್ಮ ಗೀತನ ತಮ್ಮ ನಿಮ್ಮ ಕಡೆ ಯಾರು ಒಳ್ಳೆ ಹುಡುಗಿ ಇದ್ದರೆ ಕಳಿಸಿ ಪ್ರೊಫೈಲ್ ನೆಕ್ಸ್ಟ್ ನಿಂದೆ ತಾನೇ ನಾವು ಯಾವಾಗ ಮೀಟ್ ಮಾಡಿದ್ರು ಅಷ್ಟೇ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಈ ಥರ ಮಸ್ತಿ ಮಾಡ್ತಾನೆ ಇರ್ತೀವಿ ಅವನು ಅಷ್ಟೇ ಕಾಲು ಎಳಿತಾನೆ ಆದರೆ ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಮಾತ್ರ ಅಷ್ಟು ಇನ್ನೋಸೆಂಟ್ ಥರ ಆ್ಯಕ್ಟ್ ಮಾಡ್ತಾನೆ ಅಷ್ಟೇ ಆ್ಯಂಡ್ ದಿಸ್ ಇಸ್ ಗೀತಾಸ್ ಫ್ಯಾಮಿಲಿ ಪಿಕ್ಚರ್ ಆಂಟಿ ಫಾಲೋವರ್ಸು ನೋಡ್ದಾ ಫ್ಯಾಮಿಲಿ ಫಾಲೋವರ್ಸ್ ನೋಡಿ ಆಂಟಿ ಎಲ್ಲದೂ ಕಂಡುಹಿಡಿತಾರೆ ಇದು ಗೀತಾ ಅವ್ರ ಮಮ್ಮಿ ಇದು ಗೀತಾ ಅವ್ರ ತಮ್ಮ ಬಾಯ್ ಕಣೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗೆ ಫ್ರೀ ಮಾಡ್ಕೊಂಡು ನನ್ನ ಬ್ಲಾಗ್ ನೋಡು ಆಯಿತು ಬಾಯ್ ಬಾಯ್ ಉತ್ಕರ್ಷ್ ಉತ್ಕರ್ಷ್ ಬಾಯ್ ಮನೆ ಬಾಯ್ ವಿ ಹ್ಯಾವ್ ಜಸ್ಟ್ ಗಾಟ್ ಬ್ಯಾಕ್ ಹೋಮ್ ಹೊತ್ತಿ ಒಂದು ನರಪಿಳೆ ಇಲ್ಲ ಒಂದು ನೊಣ ಇಲ್ಲ ರೋಡಲ್ಲಿ ಮಲ್ಲೇಶ್ವರ ಆಯ್ತೈತೆ ಯಾವ ಜನ ಇಷ್ಟೊತ್ತವರೆಗೂ ಒಂದು ಮದುವೆಲಿ ಇದ್ದಿದ್ದಿದೆ ಫಸ್ಟ್ ಟೈಮ್ ಅನಿಸುತ್ತೆ ಸಕ್ಕತ್ತಾಗಿತ್ತು ಮದುವೆ ಅದಕ್ಕಿಂತ ಜಾಸ್ತಿ ಅವ್ರ ಟ್ರೀಟ್ಮೆಂಟೇ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ನೋಡಿಕೊಂಡು ಮಾತಾಡಿಸಿ ನಮ್ಮ ಜೊತೆನೇ ಊಟ ಮಾಡಿ ಫ್ರೆಂಡ್ಸ್ ಒಂಥರ ಫ್ಯಾಮಿಲಿ ಥರ ಈ ಥರ ನೋಡ್ಕೊಂಡಾಗ ಫ್ಯಾಮಿಲಿಗಿಂತ ಚೆನ್ನಾಗಿ ನೋಡ್ಕೊಂಡಾಗ ಖುಷಿ ಆಗುತ್ತೆ ಆ್ಯಂಡ್ ಫ್ರಮ್ ಪಾಸ್ಟ್ 3 ದಿನದಿಂದ ಬರೀ ಬಾಗ್ ಥರ ಬರೀ ಓಡೋದೇ ಆಯಿತು ನಮ್ಮ ಆಂಟಿ ಬಂದರೆ ಒಂದು ಟೈಮ್ ಲೈನ್ ಮತ್ತು ಲಿಸ್ಟ್ ಜೊತೆ ಬರ್ತಾರೆ ಶಾಪಿಂಗ್ ಲಿಸ್ಟು ಓಡಾಡೋ ಲಿಸ್ಟು ಏನೇನು ಮಾಡಬೇಕನ್ನೋ ಲಿಸ್ಟ್ ಎಲ್ಲ ಜೊತೆ ಬರ್ತಾರೆ ಅದಕ್ಕೆ ಓಡಾಡಿ ಸಾಕಾಗೋಗ್ಬಿಟ್ಟಿದೆ ನಮಗೆ ಅಷ್ಟು ಸುಸ್ತಾಗಿದೆ ಇವಾಗ ಹೋಗಿ ಮಲ್ಕೊಂಡು ನೋಡೋಣ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ನಮ್ಮ ಮಮ್ಮಿ ಬಾಯ್ ಗುಡ್ ನೈಟ್ ಹೇಳ್ಬೇಕಿತ್ತಂತೆ ನಿಮಗೆ ಹೇಳ್ಬೇಕಮ್ಮ ಬಾಯ್ ಗುಡ್ ನೈಟ್ ನೀವು ಮಾರ್ನಿಂಗ್ ನೋಡ್ತೀರಾ ನೈಟ್ ನೋಡ್ತೀರಾ ಗೊತ್ತಿಲ್ಲ ಒಟ್ಟೆ ನಾವು ನೈಟ್ ಮಾಡೋದ್ರಿಂದ ಬಾಯ್ ಗುಡ್ ನೈಟ್ ನಾನಷ್ಟು ಇನ್ಕನ್ಸಿಸ್ಟೆಂಟು ಯಾವಾಗ ಏನು ಬ್ಲಾಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಏನಾದ್ರು ಇಂಟ್ರೆಸ್ಟಿಂಗಾಗಿ ನಡೀತಿದ್ರೆ ತಗೋ ಕ್ಯಾಮ್ರಾ ಸ್ಟಾರ್ಟ್ ಮಾಡು ಅಷ್ಟೇ ಮಾಡೋದು ನಾನು ಸೊ ಲೆಟ್ಸ್ ಸಿ ಇವಾಗ ಯಾವಾಗ ಕಂಟಿನ್ಯೂ ಆಗುತ್ತಂತ